ಡಯಾಬಿಟಿಸ್ ಇದೆ ಅಂತ ಹೇಳ್ಬಿಟ್ಟು ಸಿಹಿ ತಿನ್ನಕ್ಕೆ ಹೆದರ್ತಾ ಇದ್ದೀರಾ, ಅಥವಾ ಸಿಹಿ ತಿಂದರೆ ಡಯಾಬಿಟಿಸ್ ಬರುತ್ತೆ ಅಂತ ಹೆದರ್ತಾ ಇದ್ದೀರಾ? ಇವತ್ತು ಯಾರು ಸ್ವೀಟ್ ತಿನ್ನಲಿ ಖುಷಿಯಾಗಿ ಯಾರು ತಿಂತ ಇಲ್ಲ, ಸಂತೋಷವಾಗಿ ಯಾರು ತಿಂತ ಇಲ್ಲ, ಸೆಲೆಬ್ರೇಷನ್ ಆಗಿ ಯಾರು ತಿಂತ ಇಲ್ಲ, ಬದಲಾಗಿ ಭಯ ಪಡ್ತಾ ಇದ್ದೀವಿ. ಇಲ್ಲಿದೆ ಪರಿಹಾರ. ಸ್ವದೇಶಿ ದಿಶಾ ಕೇರಾಸವಿ, ತೆಂಗಿನ ಮರದ ನೀರಾದಿಂದ ತೆಗೆದಿರೋ ಶುದ್ಧವಾಗಿರೋ ನೀರ ಬೆಲ್ಲ ಪೌಡರ್. ಡಯಾಬಿಟಿಸ್ ಇದೆ ಅಂತ ಹೇಳ್ಬಿಟ್ಟು ಸಿಹಿ ತಿನ್ನಕ್ಕೆ ಹೆದರ್ತಾ ಇದ್ದೀರಾ, ಅಥವಾ ಸಿಹಿ ತಿಂದರೆ ಡಯಾಬಿಟಿಸ್ ಬರುತ್ತೆ ಅಂತ ಹೆದರ್ತಾ ಇದ್ದೀರಾ? ನೋಡಿ, ನಮ್ಮ ಜೀವನದಲ್ಲಿ ಯಾವುದೇ ಸೆಲೆಬ್ರೇಷನ್ ಆಗಲಿ, ಹಬ್ಬ ಹರಿದಿನಗಳಾಗಲಿ, ಪೂಜೆ ಪುನಸ್ಕಾರಗಳಾಗಲಿ, ಯಾವುದೇ ಸಂಭ್ರಮ ಇದ್ರೂ ಸಿಹಿ ಹಂಚಿಬಿಟ್ಟು ನಾವು ಸಂತೋಷ ಪಡ್ತೀವಿ. ಬಟ್ ಆ ಸಿಹಿನೇ ನಮ್ಮ ಸಂತೋಷನ ಕಿತ್ಕೊಂಡ್ರೆ, ನಮ್ಮನ್ನು ನಿರಂತರವಾಗಿ ಪಶ್ಚಾತ್ತಾಪಕ್ಕೆ ದೂಡಿದ್ರೆ, ಇವತ್ತು ಯಾರು ಸ್ವೀಟ್ ತಿನ್ನಲಿ ಖುಷಿಯಾಗಿ ಯಾರು ತಿಂತ ಇಲ್ಲ, ಸಂತೋಷವಾಗಿ ಯಾರು ತಿಂತ ಇಲ್ಲ, ಸೆಲೆಬ್ರೇಷನ್ ಆಗಿ ಯಾರು ತಿಂತ ಇಲ್ಲ, ಬದಲಾಗಿ ಭಯ ಪಡ್ತಾ ಇದ್ದೀವಿ. ಯಾಕೆ? ಕೆಮಿಕಲ್ ಪ್ರೋಸೆಸ್ಡ್ ಶುಗರ್ ನಮ್ಮನ್ನು ಆ ಮಟ್ಟಕ್ಕೆ ಕೊಂಡೊಯ್ದಿದೆ. ಜೊತೆಗೆ ನಮ್ಮ ಮಕ್ಕಳ ಆರೈಕೆಗೇನು ನಮಗೆ ತುಂಬ ದೊಡ್ಡ ಚಾಲೆಂಜಿಂಗ್ ಆಗಿದೆ. ಯಾಕೆಂದರೆ ಹಾಲು ಕುಡಿಸಿದ್ರೆ ಅದಕ್ಕೆ ಶುಗರ್ ಹಾಕಬೇಕು, ಅವ್ರಿಗೇನಾದ್ರು ಸ್ವೀಟ್ಸ್ ಕೇಳಿದ್ರೆ ಅದಕ್ಕೆ ಶುಗರ್ ಹಾಕಬೇಕು, ಚಾಕ್ಲೇಟ್ ಕೇಳಿದ್ರೆ ಶುಗರ್ ಹಾಕಬೇಕು. ಅವರ ಬೆಳವಣಿಗೆಗೆ ದೊಡ್ಡ ಒತ್ತಡ ಸೃಷ್ಟಿಸ್ತಾ ಇದೆ. ಜೊತೆಗೆ ಹಲವಾರು ರಿಸರ್ಚ್ಗಳು ಪ್ರೂವ್ ಮಾಡಿದೆ ಶುಗರ್ ಮಕ್ಕಳ ಬೆಳವಣಿಗೆಗೆ ಹಾನಿಕಾರಕ ಅಂತ ಹೇಳಿ. ಆದ್ದರಿಂದ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಸ್ವದೇಶಿ ದಿಶಾ ಕೇರಾಸವಿ, ತೆಂಗಿನ ಮರದ ನೀರಾದಿಂದ ತೆಗೆದಿರೋ ಶುದ್ಧವಾಗಿರೋ ನೀರ ಬೆಲ್ಲ ಪೌಡರ್. ಸ್ವದೇಶಿ ದಿಶಾ ಕೇರಾಸವಿನ ಇದನ್ನು ಸೂಪರ್ GI ಫುಡ್ ಅಂತ ಕರಿತೀವಿ. ಯಾಕೆಂದರೆ ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕೇವಲ 35, ರಾಗಿನಲ್ಲಿ 60 ಇದೆ ರೀ, ಅದಕ್ಕಿಂತ ಕಮ್ಮಿ. ಇದನ್ನು ನಾವು ತಿಂದಾಗ ನಮ್ಮ ದೇಹದಲ್ಲಿ ಗ್ಲೂಕೋಸ್ ಲೆವೆಲ್ ಏನಿದೆ ಅದು ಜಸ್ಟ್ 35% ಇಂಡೆಕ್ಸ್ ಆಗುತ್ತೆ. ಅದಕ್ಕೆ ಇದನ್ನು ಸೂಪರ್ ಫುಡ್ ಅಂತಲೂ ಕರಿತೀವಿ. ಇಷ್ಟು ಕಮ್ಮಿ ಯಾಕಿದೆ ಅಂತಂದರೆ, ಇದನ್ನು ತೆಗೆಯೋದು ತೆಂಗಿನ ಮರದಿಂದ. ತೆಂಗಿನ ಮರ ಬೆಳೆಯೋದು ಸ್ಲೋ, ಅದರ ಪ್ರೋಸೆಸ್ಸು ಸ್ಲೋ. ಅದು ಭೂಮಿಯಿಂದ ಪೋಷಕಾಂಶಗಳನ್ನ ತೆಗೆದು ತನ್ನ ಹೂವಲ್ಲಿಟ್ಟು ಆ ಹೂವಿಂದ ನೀರನ್ನು ತೆಗೆದು ಆ ನೀರನ್ನು ನ್ಯಾಚುರಲಿ ಕಾಯಿಸಿದಾಗ ಇದೆಲ್ಲ ಬರುತ್ತೆ. ಆ್ಯಂಡ್ ಅದರ ಪ್ರೋಸೆಸ್ ಕಷ್ಟವಾಗಿದೆ, ತುಂಬ ಲೆಂತಿ ಆಗಿರೋದ್ರಿಂದ ಇದು ಎಕ್ಸ್ಪೆನ್ಸಿವ್ ಆದರೂ ಕೂಡ ತುಂಬ ರಿಚ್ ಆಗಿರುತ್ತೆ. ತೆಂಗಿನ ಮರದಿಂದ ತೆಗೆದಂತಹ ನೀರ ಅದು ಫರ್ಮೆಂಟೇಷನ್ ಆಗೋದಕ್ಕಿಂತ ಮುಂಚೆನೆ ಸಿಹಿ ಅವಸ್ಥೆಯಲ್ಲಿ ಇರಬೇಕಾದ್ರೇ ಕುಡಿಯೋಕ್ಕೆ ಯೋಗ್ಯವಾಗಿರಬೇಕಾಗಿರೋ ಟೈಮಲ್ಲೇ ತೆಗೆಯೋಂಥ ಬೆಲ್ಲ ಇದಾಗಿರುತ್ತೆ. ಯಾಕೆಂದರೆ ಅದು ಫರ್ಮೆಂಟೆಡ್ ಆದಮೇಲೆ ಬೆಲ್ಲದ ರೂಪನ ಅದು ಪಡೆಯಲ್ಲ. ದಿನನಿತ್ಯ ಇದನ್ನು ಮನೆಯಲ್ಲಿ ಪ್ರತಿಯೊಬ್ಬರು ಬಳಸ್ಬೋದು. ಅದು ಎಕ್ಸ್ಪೆಷಲಿ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋರಿಗೆ, ಅನ್ನೆಸೆಸರಿ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಿರುತ್ತೆ, ನಿರ್ಭಯವಾಗಿ ತಿನ್ಬೋದು. ಡಯಾಬಿಟಿಸ್ ಇರೋರಿಗಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮಕ್ಕಳಿಗೆ ದಿನ ಹಾಲಲ್ಲಿ ಹಾಕಿ ಕೊಡೋದ್ರಿಂದ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಜಿಂಕ್ ಎಲ್ಲದೂ ರಿಚ್ ಆಗಿದೆ. ಅವರ ಆರೋಗ್ಯ ತುಂಬ ಹೆಲ್ತಿ ಆಗ್ತಾ ಬರುತ್ತೆ. ರುಚಿ ವಿಚಾರಕ್ಕೆ ಬಂದರೆ ಇಟ್ಸ್ ಎ ಅಲ್ಟಿಮೇಟ್ ಟೇಸ್ಟ್. ಮನೆಯಲ್ಲಿ ಕುಕ್ ಮಾಡ್ತಾ ಇದ್ರೆ ಅಥವಾ ಹಾಲಿಗೆ ಹಾಕಿ ಮಿಕ್ಸ್ ಮಾಡಬೇಕಾದ್ರೇ ಅದರ ಘಮ ಇಡೀ ಮನೆ ತುಂಬ ಪಸರಿಸುತ್ತೆ. ಕುಡಿಬೇಕು, ತಿನ್ನಬೇಕು. ಆ್ಯಂಡ್ ಮಕ್ಕಳುಗಳಿಗೆ ಒಂದು ಪರಿಪೂರ್ಣವಾಗಿರೋ ಮಿಲ್ಕ್ ಮಿಕ್ಸ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ. ಇನ್ನು ಮುಂದೆ ಸಿಹಿ ತಿನ್ನೋಕ್ಕೆ ಆಗಲಿ, ಸಿಹಿ ಪದಾರ್ಥಗಳನ್ನ ತಿನ್ನೋಕ್ಕೆ ಆಗಲಿ ಭಯ ಬೇಡ, ಅಂಜಿಕೆ ಬೇಡ. ಸೆಲೆಬ್ರೇಷನ್ ಮಾಡ್ತಾ ಖುಷಿಯಾಗಿ ಸಂಭ್ರಮಿಸಿ ತಿನ್ನೋಣ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸಿಕ್ಕಿರೋ ನಂಬರ್ಗೆ ಕಾಲ್ ಮಾಡಿ.